ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ನನ್ನ ಸ್ಟಿಕ್ ನೋಟ್ಸ್ ಆಗ್ಲಿ, ನಾನ್ ಮಾಡಿರೋ ಓನ್ ನೋಟ್ಸ್ ಆಗ್ಲಿ ತೋರಿಸ್ತೀನಿ ಲಾಸ್ಟಿಗೆ ಅಂತ. ಬಟ್ ಅದು ಲಾಸ್ಟ್ ವಿಡಿಯೋದಲ್ಲಿ ಮರ್ತ್ಬಿಟ್ಟಿದೆ ಅದನ್ನ ಆಡ್ ಮಾಡೋದು. ಸೊ ಅದಕ್ಕೋಸ್ಕರ ಅಂತಾನೆ ಇದನ್ನ ಒಂದು 2-3 ಮಿನಿಟ್ಸ್ ವಿಡಿಯೋ ಮಾಡಿರ್ತೀನಿ. ನಾನ್ ಯಾವ ತರ ಸ್ಟಿಕ್ ನೋಟ್ಸ್ ಮಾಡಿದ್ದೆ, ನಾನ್ ಯಾವ ತರ ನೋಟ್ಸ್ ಮಾಡಿದ್ದೆ ಅನ್ನೋದನ್ನ ಹೇಳ್ತೀನಿ. ಓಕೆ, ಸ್ಟಿಕ್ ನೋಟ್ಸ್ ನಾನು ಲೈಕ್ ಇದು ನಾವು ಸ್ಕೂಲಲ್ಲೆಲ್ಲ ಒಂದು ಡ್ರಾಯಿಂಗ್ ಶೀಟ್ ಅಂತ ಹೇಳಿ ದೊಡ್ಡದಾಗಿರೋ ಶೀಟ್ ತಂದಿದ್ದೀವಿ ನೋಡಿ. ಅದ್ರೊಳಗೆ ಸಣ್ಣ ಸಣ್ಣ ಸ್ಟಿಕ್ ನೋಟ್ಸ್ ನಾನು ಟಾಪಿಕ್ ವೈಸ್ ಒಂದೊಂದು ಸೀರಿಯಲ್ ಪ್ರಕಾರ ಅಂಟಿಸಿದ್ದೆ. ಅದನ್ನ ನಾನು ಓದೋದ್ ಬಿಟ್ಮೇಲೆ ಅದನ್ನ ಹೇಗ್ ಮಾಡಿದೆ, ವೇಸ್ಟ್ ಆಗಲ್ಲ. ಅವೆಲ್ಲ ಫ್ಯೂಚರ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ ನಾವು ಬೇರೆ ಯಾವ್ದಕ್ಕಾದ್ರೂ ಓದ್ಬೇಕಂದ್ರೆ. ಸೊ ಅದನ್ನ ನಾನು ಏನ್ ಮಾಡಿದೆ ಅಂದ್ರೆ ಈ ತರ ಖರೀದಿಗಾರಿಕೆ ಈ ತರ ಮಾಡ್ಕೊಂಡೆ. ಈ ತರ ಒಂದೊಂದು ಪೇಜ್ ಅಲ್ಲಿ ಅಂಟಿಸೋದು ಸಬ್ಜೆಕ್ಟ್ ವೈಸ್. ಈಗ ಸೈನ್ಸ್ ಅಲ್ಲಿ ಈ ತರ ಅಂಟಿಸ್ಕೊಂಡ್ಬಿಡೋದು. ಈ ತರ ಈ ಟೈಪ್ ಅಂಟಿಸ್ಕೊಂಡ್ರೆ, ಈ ಟೈಪ್ ಮಾಡ್ಕೊಂಡ್ರೆ ನೀವು ಸಿಲೆಬಸ್ ಓದಿ ಇದನ್ನ ನಾನು ಈ ಸ್ಟಿಕ್ ನೋಟ್ಸ್ ಯಾವ ರೀತಿ ಸ್ಟಿಕ್ ನೋಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಹಾಟ್ ಟಾಪಿಕ್ಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂಡ್ ಮುಂದೆ ಕೇಳ್ಬೋದಂತ ಪ್ರಿಡಿಕ್ಟೇಬಲ್ ಕ್ವಶನ್ಸ್ ನ ಅಷ್ಟೇ ಮಾಡ್ತಿದ್ದೆ ನಾನು. ಅಷ್ಟೇ ಸ್ಟಿಕ್ ನೋಟ್ಸ್ ಮಾಡ್ತಿದ್ದೆ. ಸೊ ಈ ತರ ಪ್ರಿಪೇರ್ ಮಾಡಿರ್ತಿದ್ದೆ ನಾನು. ನಾನು ಗೋಡೆ ಮೇಲೆ ಅಲ್ಲೆಲ್ಲ ನಮ್ ರೂಮ್ ಅಲ್ಲಿ ನಮ್ ಲೈಬ್ರರಿಯಲ್ಲಿ ಅಂಟಿಸಿರ್ತಿದ್ದೆ, ಎಲ್ಲರೂ ಅಂಟಿಸಿರ್ತಾರೆ. ಸೊ ಆ ತರ ಮಾಡ್ಕೊಟ್ಟಿದ್ದೆ. ಆಮೇಲೆ ನಾನು ಓದೋದ್ ಬಿಟ್ಮೇಲೆ ಈ ತರ ವೇಸ್ಟ್ ಆಗ್ಬಾರ್ದು, ನನ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಈ ತರ. ಇದು ಜಿಯೋಗ್ರಫಿ ಮತ್ತೆ ತುಂಬಾ ಇದೆ. ಮತ್ತೆ ಇನ್ನೊಂದು ಬುಕ್ ಅಲ್ಲಿ ಇದೆ, ಇದು ಇನ್ನೊಂದು ಬೇರೆ ಕಡೆನೂ ಇದೆ. ನಾನ್ ಮಾಡಿರೋದನ್ನ ಹಂಗೆ ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೀನಿ ಅಷ್ಟೇ. ಈ ತರ ಈ ತರ ಅಂಟಿಸ್ಕೊಂಡ್ಬಿಟ್ರೆ ನಿಮ್ಗೆ ಇದು ವೇಸ್ಟ್ ಆಗಲ್ಲ. ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ದಕ್ಕಾದ್ರೂ ಫರ್ದರ್ ಸ್ಟಡೀಸ್ಗೆ ಏನಾದ್ರೂ ಓದ್ಬೇಕಂದ್ರೂ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ ಅಲ್ಲಿ. ಈ ತರ ಮಾಡ್ಕೋಬೇಕು ಸ್ಟಿಕ್ ನೋಟ್ಸ್ ನಾನು ಈ ತರ ಮಾಡ್ತಿದ್ದೆ. ಫೈನ್. ನೆಕ್ಸ್ಟ್ ನಾನ್ ಓನ್ ನೋಟ್ಸ್ ಯಾವ ತರ ಮಾಡಿದ್ದೆ ನಂದು ಸ್ವಂತ. ನಾನು ಯಾವ್ದಾವ್ದು ಹೇಳಿದ್ದೆ, ಕ್ಲಾಸ್ ನೋಟ್ಸ್ ಪ್ಲಸ್ ಸ್ಟೇಟ್ ಬುಕ್ಸ್ ಪ್ಲಸ್ ಆಥರ್ಸ್ ಬುಕ್ ನ ಅದೆಲ್ಲ ಸೇರಿಸಿ ನಾನ್ ಮಾಡಿರೋ ನನ್ನ ಓನ್ ನೋಟ್ಸ್ ಇದು. ಇದರಲ್ಲಿ ಪಾಲಿಟಿ ಇದೆ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಇಕಾನಮಿ ಇದೆ ಅಂಡ್ ಸೈನ್ಸ್ ಅಲ್ಲಿ ಬಯೋ, ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ 3 ಇದೆ ಇದರಲ್ಲಿ. ಇದೆಲ್ಲ ನಾನ್ ಮಾಡಿರೋದು. ಇದು ನನ್ನ ನೋಟ್ಸ್. ಇದು ನಾನು ಪ್ರಿಪೇರ್ ಮಾಡುವಾಗ ಮಾಡಿದ್ದು. ಈ ತರ ಮಾಡ್ಕೊಂಡು ಇದು ಸೈನ್ಸ್ ಇದು ಈ ತರ ನನ್ ತಿಳಿಯೋಂಗೆ ಶಾರ್ಟ್ ಆಗಿ ಹೆಂಗಾದ್ರೂ ಮಾಡಿ ನಿಮಗ್ ತಿಳಿದ್ರೆ ಸಾಕು, ಅರ್ಥ ಆದ್ರೆ ಸಾಕು. ಈ ತರ ಸ್ಮಾಲ್ ಅಕ್ಷರದಿಂದಾದ್ರೂ ಮಾಡಿ. ಈಗ ಈ ತರ ಒಟ್ನಲ್ಲಿ ನಮ್ಗೆ ರಿವಿಷನ್ ಮಾಡುವಾಗ ಟು ದಿ ಪಾಯಿಂಟ್ ಅಂದ್ರೆ ಫ್ಯಾಕ್ಚುಯಲ್ ಇದ್ರೆ ಸಾಕು, ಕಾನ್ಸೆಪ್ಚುಯಲ್ ಬೇಡ. ಕಾನ್ಸೆಪ್ಚುಯಲ್ ಯಾಕಂದ್ರೆ ಓದಿರ್ತೀವಿ ನಾವು. ಸೊ ಇದನ್ನ ಫ್ಯಾಕ್ಚುಯಲ್ ಆಗಿ ಮತ್ತೆ ಇದ್ರಲ್ಲೇ ಇದು ಹೊರಗ್ ಬಂತು, ಹೇಳ್ಬಾರ್ದು ಅನ್ಕೊಂಡಿದ್ದೆ, ಪರವಾಗಿಲ್ಲ ಇದನ್ನ ಹೇಳ್ತೇನೆ. ಇದರಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡೋದು ಮತ್ತೆ ನೋಟ್ಸ್ ನ. ಇದರಿಂದಾನೇ ಎಕ್ಸಾಮ್ ಟೈಮ್ ಅಲ್ಲಿ ಇದು ಶಾರ್ಟ್ ನೋಟ್ಸ್ ಅಲ್ಲೇ ಇನ್ನು ಶಾರ್ಟ್ ಆಗಿ ಇದರಲ್ಲಿ ಒಂದ್ ಸೆಂಟೆನ್ಸ್ ಇರೋದನ್ನ ಒಂದ್ ವರ್ಡ್ ಅಲ್ಲಿ, ಈ ತರ ಸೆಂಟೆನ್ಸ್ ಇರೋದನ್ನ ಒಂದ್ ವರ್ಡ್ ಅಲ್ಲಿ ಸೆಂಟೆನ್ಸ್ ಇರೋದನ್ನ ಈ ತರ ವರ್ಡ್ ಅಲ್ಲಿ ನಾನು ಈ ತರ ಇದು ಈ ತರ ಬ್ಯಾಕ್ ಸೈಡ್ ಈ ತರ, ದೆನ್ ಎಸ್ ಈ ತರ ಮಾಡ್ಕೋತಿದ್ದೆ ನಾನು. ಈ ಶಾರ್ಟ್ ಅಲ್ಲೇ ಇನ್ನು ಶಾರ್ಟ್ ಆಗಿ, ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಓದುವಾಗ ಪ್ರಾಕ್ಟೀಸ್ ಮಾಡುವಾಗ ಬರ್ದ್ ತೆಗಿಯೋದು ಅಂತಾರಲ್ಲ, ಈ ತರ ಮಾಡಿ. ಇದನ್ನು ವೇಸ್ಟ್ ಆಗಲ್ಲ, ಇದನ್ನು ಇಟ್ಕೋಬೇಕು. ಒಂದಲ್ಲ ಒಂದ್ ದಿವಸ ನಿಮ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ಫುಲ್ ಆಗ್ತವೆ ಇವು. ಓಕೆ, ಇದೆಲ್ಲ ನಾನು ಇದರಿಂದಾನೇ ಮಾಡಿರೋದು. ಫೈನ್. ಇಷ್ಟು ನನ್ನ ನೋಟ್ಸ್, ನಾನ್ ಮಾಡಿರೋ ಓನ್ ನೋಟ್ಸ್ ಆಗ್ಲಿ ಮತ್ತೆ ಶಾರ್ಟ್ ನೋಟ್ಸ್ ಆಗ್ಲಿ ಅದ್ರ ಬಗ್ಗೆ, ಸ್ಟಿಕ್ ನೋಟ್ಸ್ ಆಗ್ಲಿ ಅದ್ರ ಬಗ್ಗೆ. ದೆನ್ ಇನ್ನು ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಇದು ನಂದು ಕಮ್ಯುನಿಕೇಶನ್ ಓದುವಾಗ ಇಂಗ್ಲಿಷ್ ಬುಕ್. ಇದು ಬರೀ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಮ್ಯುನಿಕೇಶನ್ ಬೇಕಾಗಿರೋ ಇಂಗ್ಲಿಷ್ ಇದು. ಸೊ ಇಷ್ಟು ದಪ್ಪ ಬುಕ್ ಇದೆ ಇದು. ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ಮಾಡ್ಬೇಕಂದ್ರೆ ನಮ್ಗೆ ಮೇನ್ಲಿ ಬೇಕಾಗಿರೋದೇನು ಕ್ವಿಕ್ ರಿವಿಷನ್ಗೋಸ್ಕರ ನಾನ್ ಯಾವ ತರ ಮಾಡಿದ್ದೆ ಅಂದ್ರೆ, ಈ ಇಡೀ ಬುಕ್ ಅಲ್ಲಿ ಒಂದೊಂದು ಟಾಪಿಕ್ ಮೇಲೆ 10-20 ಕಾನ್ಸೆಪ್ಟ್, ಯಾವ್ದಾದ್ರು ಈ ತರ 10 ಎಕ್ಸಾಂಪಲ್ ಆ ತರ ಇರುತ್ತೆ. ಬಟ್ ನಾನ್ ಏನ್ ಮಾಡಿದ್ದೆ ಅಂದ್ರೆ, ಈ ತರ ಒಂದೊಂದು ಟಾಪಿಕ್ ಮೇಲೆ ಯಾವ್ದು ಇಂಪಾರ್ಟೆಂಟ್ ಅನ್ಸೋದು ಈ ತರ ಸ್ಮಾಲ್ ಆಗಿ ಸ್ಮಾಲ್ ಆಗಿ ಈ ತರ ಬರ್ಕೊಂಡ್ಬಿಡೋದು. ಈ ತರ
ನಾನು ಅನಲೈಸ್ ಮಾಡಿದ್ದು ಯಾವ್ದಾವ್ದು ರೀಸೆಂಟ್ಲಿ ಕ್ವಶನ್ ಪೇಪರ್ ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟು ಬಂದಿದೆ ಈ ತರ. ಇದರಲ್ಲಿ ಸಿಂಗುಲರ್, ಇದರಲ್ಲಿ ಆಲ್ವೇಸ್ ಪ್ಲೂರಲ್, ಆಲ್ವೇಸ್ ಸಿಂಗುಲರ್ ಇರೋದು. ದೆನ್ ಇದರಲ್ಲಿ ಲಿಟಲ್, ಅ ಲಿಟಲ್ ಡಿಫರೆನ್ಸ್. ದೆನ್ ಇದರಲ್ಲಿ ಸಮ್, ಪಾಸಿಟಿವ್ ಸೆಂಟೆನ್ಸ್, ಏನಿ ಈ ತರ. ಬಟ್ ನೋ ಆರ್ಟಿಕಲ್ ಬಳಸೋದಲ್ಲಿ, ಡಿಗ್ರೀಸು, ದೆನ್ ವರ್ಬಲ್, ವರ್ಬ್, ಸಿಂಗುಲರ್ ಪ್ಲೂರಲ್ ಅವೆಲ್ಲ. ಎಸ್, ಇದು ಪ್ರಿಫಿಕ್ಸ್, ಸಫಿಕ್ಸ್, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತಲ್ಲ ಅದನ್ನ ನಾನು ಈ ತರ ಬರ್ಕೊಂಡಿರ್ತಿದ್ದೆ. ಇದು ಎಕ್ಸಾಮ್ ಟೈಮಿಗೆ ಕ್ವಿಕ್ ರಿವಿಷನ್ಗೆ. ಇದು ಎಕ್ಸಾಮ್ ಹೋಗೋಕ್ಕಿಂತ ಡೇ ಬಿಫೋರ್ ಆಗ್ಲಿ, 1 hour ಬಿಫೋರ್ ಆಗ್ಲಿ, ಇದು ಕ್ವಿಕ್ ರಿವಿಷನ್. ಇದನ್ನ ಕ್ವಿಕ್ ರಿವಿಷನ್ ಯಾವ ಮಾಡೋಕ್ ಸಾಧ್ಯ ಅಂದ್ರೆ ನೀವು ಎಲ್ಲ ಇದನ್ನ ಈ ಬುಕ್ ನ ಚೆನ್ನಾಗಿ ಓದಿರ್ಬೇಕು, ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಇದು ನಾನು ಮೈನ್ ಎಕ್ಸಾಮ್ ಟೈಮ್ ಅಲ್ಲಿ ಮಾಡ್ತಿದ್ದ ಸ್ಟ್ರಾಟಜಿ. ಒಂದು ಓನ್ ನೋಟ್ಸ್, ಆಮೇಲೆ ಸ್ಟಿಕ್ ನೋಟ್ಸ್ ಮತ್ತೆ ರಿವಿಷನ್ ಮಾಡೋದು. ಸ್ಟಿಕ್ ನೋಟ್ಸ್ ಅಲ್ಲಿ ಯಾವ್ದಾವ್ದಂದ್ರೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಆಗ್ಲಿ, ರಿಪೀಟೆಡ್ ಕ್ವಶನ್ಸ್ ಆಗ್ಲಿ, ಪ್ರಿಡಿಕ್ಟೇಬಲ್ ಕ್ವಶನ್ಸ್ ಆಗ್ಲಿ, ಅದನ್ನ ಸ್ಟಿಕ್ ನೋಟ್ಸ್ ಅಲ್ಲಿ ಬರ್ತಿದ್ದೆ. ಮತ್ತಿದು ಇದನ್ನ ನೋಟ್ಸ್ ಅಲ್ಲಿ ಶಾರ್ಟ್ ಆಗಿ ಕ್ವಿಕ್ ರಿವಿಷನ್ ಗೆ ಮಾಡ್ಕೊಳ್ಳೋದು. ಇಷ್ಟು ಫೈನ್. ನಂದು ನೋಟ್ಸ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ. ಇಷ್ಟು ನನ್ನ ನೋಟ್ಸ್ ಬಗ್ಗೆ. ನೆಕ್ಸ್ಟ್ ಮತ್ತೆ ಇದೆ, ಮತ್ತೆ ಟ್ರೆಡಿಷನಲ್ ಟಾಪಿಕ್ಸ್ ಅಂಡ್ ಹಾಟ್ ಟಾಪಿಕ್ಸ್ ಅಂತೇಳಿ ಇದು ಈ ಬುಕ್ ಇದೆ. ಸಪರೇಟ್ ಎಕ್ಸ್ಟ್ರಾ ಟಾಪಿಕ್ಸ್ ಅಂತೀವಲ್ಲ, ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಈ ಬುಕ್ ನ ಯಾಕೆ ಮಾಡ್ಕೊಂಡಿದ್ದೆ ಅಂದ್ರೆ 100 ಕ್ವಶನ್ ಅಲ್ಲಿ ಗೊತ್ತಿರ್ಲಾರ್ದು ಒಂದು 5ರಿಂದ 6 ಕ್ವಶನ್ ಇರುತ್ತೆ. 100 ಕ್ವಶನ್ ಎಕ್ಸಾಮ್ ಅಲ್ಲಿ ಗೊತ್ತಿರ್ಲಾರ್ದು 5ರಿಂದ 6 ಇರುತ್ತೆ. ಸೊ ಆ ಗೊತ್ತಿರ್ಲಾರ್ದ ಕ್ವಶನ್ ಅನ್ನೇ ಇಟ್ಕೊಂಡು ನಾನ್ ನಂದೇ ಆಗಿರೋ ನೋಟ್ಸ್ ನ ತಯಾರು ಮಾಡ್ತಿದ್ದೆ. ಇದು ಆ ಬುಕ್, ಇದು ಆ ಬುಕ್, ನಂದೇ ಆಗಿರೋ ನೋಟ್ಸ್ ನ ತಯಾರು ಮಾಡ್ತಿದ್ದ ಬುಕ್. ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ 5-6 ಮಿನಿಟ್ಸ್ ಆಯ್ತು ಅನ್ಸುತ್ತೆ. ನಾನು 2 ಮಿನಿಟ್ಸ್ ಅಲ್ಲೇ ಹೇಳ್ಬೇಕು ಅನ್ಕೊಂಡೆ, ಪರವಾಗಿಲ್ಲ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಆರ್ಟ್ ಅಂಡ್ ಟ್ರೆಡಿಷನಲ್ ಟಾಪಿಕ್ಸ್, ಟ್ರೆಡಿಷನಲ್ ಅಂಡ್ ಕರೆಂಟ್ ಟಾಪಿಕ್ಸ್, ಈ ತರ ಮಾಡ್ಕೊಂಡಿರ್ತಿದ್ದೆ ನಾನು. ಓಕೆ ಫೈನ್. ಇದು ನನ್ನ ಶಾರ್ಟ್ ನೋಟ್ಸ್ ಅಂಡ್ ಕ್ವಿಕ್ ರಿವಿಷನ್. ಎಕ್ಸಾಮ್ ಟೈಮ್ ಅಲ್ಲಿ ಈ ತರ ಕ್ವಿಕ್ ರಿವಿಷನ್ ಮಾಡ್ಕೊಂಡಿರ್ತಿದ್ದೆ ನಾನು. ಇದೇ ನನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದ್ದು. ಈಗ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನೇನ್ ಬೇಕೋ ಅದನ್ನ ಹೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.